ನನ್ನ ಮಗಳು ಹೋಗ್ಬೇಕಿದ್ದಾಳೆ ಅಕ್ಕಿದ ಸ್ಕೂಲ್ಗೆನ ಈಗ UKG ಇದ್ದಾಳೆ ಅಂದ್ರೆ 5 ವರ್ಷ ಕಟ್ಟಿದ್ದಾಳೆ. ಅಕ್ಕಿ ಸ್ಕೂಲ್ ಬರ್ಬೇಕಾದ್ರೆ ಕಿಡ್ಕಿರಿ ಮಾಡ್ಕೊಂಡು ಬರ್ತಾಳೆ, ಮನೆಗೆ ಬರ್ಬೇಕಾದ್ರೆ ನೋಡ್ಕೊಂಡು ಬರ್ತಾಳೆ. ಅಕ್ಕಿ ಮನೆಗೆ ಬರ್ಕೊಂಡೆ ಅಕ್ಕಿ ಮನೆಗೆ ಬರ್ಬೇಕಾದ್ರೆ ನೋಡ್ಕೊಂಡು ಬರ್ತಾವೆ. ಮನೆಗೆ ಬಂದ್ಕೊಳ್ಳೆ ಏನೋ ಸ್ಕೂಲ್ ಕರೆಯಂಗಿಲ್ಲ, ಇಂಪಾರ್ಟೆಂಟ್ ಕರೆಯಂಗಿಲ್ಲ, ಪರ್ಟಿಕ್ಯುಲರ್ ಟಿವಿ ನೋಡ್ಕೊತಾವು. ಯಾವ ಹಾಡು ಹಾಕ್ತಾರಪ್ಪ ಅಂತಂದ್ರೆ ಈ ಚಾಲು ಅಂತ ನಿಮ್ಮ ಎಲ್ಲರೂ ಕೇಳಿದ್ರೆ ನೀವು ಅದ್ಯಾವಂದ ಲಂಗಾದವನ ಅದು ಈಗ ಫೋನ್ ನಂಬರ್ ಕೊಟ್ಟು ಬರ್ತೈತಿ ನನಗೆ ಪುಣ್ಯ. ಅದು ಏನಿಗೆ ಯಾಕೆ ಕೊಟ್ಟಪ್ಪ ಅಂತಂದ್ರೆ ನಾನು ಇವತ್ತು ನೀವು ಮುಂದಿಟ್ಟಾಗಿ ನೀವೆಲ್ಲ ನಮಗೆ ಸೇರಿದ್ರೆ ನಮ್ಮ ರಾಯಬಾಗ್ ಹೋಗ್ತೀವಿ. ನೀವು ರಿಟೈರ್ ಆಗೋದ್ರಿಂದ ಯಾವ ಸಂಸ್ಥೆಯಲ್ಲಿ ನೀವು ಬಂದಿದ್ದೀರಿ, ಎಲ್ಲರೂ ಎಚ್ಚರಿಸಿದ್ದೀರಿ. ನಾನು ಇಲ್ಲೇ HVH ಒಳಗೆ ನಾವು ಸ್ವಲ್ಪ ದಿನ ಕಲಿತೆ. ಇವತ್ತು ನೀವು ಮುಂದೆ ನಾನು MLA ಆಗಬೇಕಂದ್ರೆ, ಯಾಕಂದ್ರೆ ನಮ್ಗೆ MLA ಆಗಬೇಕಂದ್ರೆ ಸಣ್ಣಲ್ಲ ಒಂದು ಸಾಧನೆ ಮಾಡಬೇಕು. ನಾನು SLC ಫೇಲ್ ನಾನು PUC ಫೇಲ್. ಒಬ್ಬ ಸ್ಟೂಡೆಂಟ್ ಅದ ವಿದ್ಯಾರ್ಥಿ ಆಗಿರ್ಬೋದು, ವಿದ್ಯಾರ್ಥಿನಿ ಆಗಿರ್ಬೋದು, ನಾವು ಯಾವುದಾದ್ರೂ SSLC ಫೇಲ್ ಆಗಿರ್ಬೋದು, PUC ಫೇಲ್ ಆಗಿರ್ಬೋದು, ಇನ್ನು ಮುಂದೆ ಯಾವಾಗಲೇ ಫೇಲ್ ಆಗಿರ್ಬೋದು. ಆದರೆ ನಾವು ದಡ್ಡ ಅಲ್ಲಿವಲ್ಲ, ದಡ್ಡಗೆ ಸಾಧ್ಯ ಇಲ್ಲ. ಇವತ್ತು ನಾವೊಬ್ಬ MLA ಆಗಕ್ಕೆ ನಾವು ಏನು ಕಾರಣಪ್ಪ PUC SSLC ಫೇಲ್ PUC ಫೇಲ್ ಅಂತಂದ್ರೆ MLA ಯಾಕೆ ಆಗತ್ತಂದ್ರೆ ನನ್ನ ಪರಿಶ್ರಮದಿಂದಾಗಿಲ್ಲ. ಅದಕ್ಕೆ ನೀವು ಪರಿಶ್ರಮ ಪಡಲೇಬೇಕು. ಯಾವತ್ತು ನೀವು ಯಾವುದೇ ಫೀಲ್ಡ್ ಒಳಗೆ ಹೋಗ್ರಿ, ವಿದ್ಯೆ ಅನ್ನೋದ ನಮ್ಗೆ ಯಾವುದೋ ಒಂದು ನೋಟಿಸ್ ಸಿಗ್ತದೆ ಅಂತಲ್ಲ, ನೋಟಿಸ್ ಸಿಗ್ತದೆ ಅಂತ ವಿದ್ಯೆ ಮಾಡುವಂಥದ್ದಲ್ಲ. ವಿದ್ಯೆ ಅನ್ನೋದ ನಮ್ಗೆ ಸಮಾಜದಾಗ ನಮ್ಗೆ ಬದುಕುವಂತ ನಮ್ಗೆ ಕಲಿಸ್ತದೆ, ಸಮಾಜದಾಗ ಹೆಂಗೆ ಬದುಕಬೇಕು ಅನ್ನೋದು ಕಲಿಸ್ತದೆ. ಅದಕ್ಕೆ ನೀವು ಯಾವಾಗ ಕ್ಷೇತ್ರಕ್ಕೆ ಹೋಗ್ರಿ, ನೀವು ನೋಡ್ರಿ, ಇತಿಹಾಸದಲ್ಲಿ ನೋಡ್ರಿ, ಲಾಸ್ಟ್ ಬೆಂಚ್ ಸ್ಟೂಡೆಂಟನೇ ಏನಾದರೂ ಒಂದು ಸಾಧನೆ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ನಾವು ಭಾಳ ಕಲ್ತಿದ್ದೀವಿ, ನಾವು ಭಾಳ ಅದೇನಂತಾರಲ್ಲ ಕಲ್ತಿದ್ದೀವಿ, ಅದಕ್ಕೆ ನಮಗೆ ಆಗಾಗಿಲ್ಲ ಅಂತಕ್ಕಂಥ ಎಲ್ಲರೂ ಮನುಷ್ಯರು ಭಾವನೆ ಮಾಡಬಾರ್ದು. ನಮ್ಮ ಗುರಿ ಏನಿರ್ತೈತಲ್ಲ, ನಾನು ಡಿಗ್ರಿ ಮುಗಿಸ್ಕೊಂಡು ಡಿಗ್ರಿ ಭಾಳ ಚಲೋ ಪಾಸ್ ಆಗಿದೆ ನಾನು, ಮತ್ತು ಅದು ಹೇಳಿ ತಿಳ್ಕೊಬೇಕು. ನೀವು ಭಾಳ ಚಲೋ ಪಾಸ್ ಆಗಿದೆ. ನೀವು ನಿಮ್ಮ ಛಲ ಏನಿರ್ಬೇಕಲ್ಲ ಒಂದು ಕಡೆ ಇರಬೇಕು. ಇದನ್ನು ನಾವು ಮಾಡಬೇಕು ಅನ್ನುವಂಥ ಛಲ, ಯಾಕಂದ್ರೆ ಇದು ಮಂಡ್ಯ ವಯಸ್ಸಿದೆ, ಇದು ಟನ್ ಇಕ್ಕಟ್ಟಿರ್ತೈತೆ. ಅದಕ್ಕೆ ಈ ವಯಸ್ಸಿಗಾಗಿ ಮುಂದೆ ಒಂದು ಗುರಿ ಇರಬೇಕು, ಛಲ ಇರಬೇಕು. ಅಂದಾಗ ಮಾತ್ರ ನೀವು ಸಕ್ಸಸ್ ಆಗ್ತೀರಿ. ನಾನು ಜಾಸ್ತಿ ಹೊತ್ತು ಮಾತಾಡೋದ್ರಿಂದ ನಾನು ಹೋಗಬೇಕಾಗೈತಿ. ದಯವಿಟ್ಟು ನಿಮಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಬೇಕು, ಯಾರೋ ಕೂಡ ಇವತ್ತು ತಾವು ನೋಡ್ತೀರಿ, ನೀವು SLC ಫೇಲ್ ಆದ ಕೂಡಲೇ ಹುಡುಗ ಫೇಲ್ ಆದ ಕೂಡಲೇ ಆತ್ಮಹತ್ಯೆ ಮಾಡ್ಕೊಂಡ, PUC ಫೇಲ್ ಆದ ಕೂಡಲೇ ಆತ್ಮಹತ್ಯೆ ಮಾಡ್ಕೊಂಡ ಅನ್ನುವಂಥವ್ರು ನೀವು ಯಾವತ್ತಿಗೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಿಮ್ಮ ಛಲ, ನಿಮ್ಮ ಬದುಕ ಏನಾಗ ಈ ವಯಸ್ಸಿನಿಂದ ಚಾಲು ಆಗ್ತೈತಿ. ಈ ವಯಸ್ಸಿನಲ್ಲಿ ನೀವು ಗಟ್ಟಿ ನಿರ್ಧಾರ ಮಾಡ್ಕೊಂಡು ಒಂದು ಗುರಿ ಕಡೆ ಹೋದ್ರಿ ಅಂತಂದ್ರೆ 100% ನೀವು ನಿಮ್ಮ ಭವಿಷ್ಯ ಬಹಳ ಒಳ್ಳೆ ರೀತಿಯಾಗಿರ್ತದೆ ಅಂತ ಹೇಳ್ತಾ, ಈ ಬರುವಂತ ನಿಮ್ಮೇನು ಎಕ್ಸಾಮ್ ಅದಾವ, ನಿಮ್ಮ 20-25 ದಿವಸದ ಎಕ್ಸಾಮ್ ಅಷ್ಟೇ ಅದಾವಲ್ಲ. ಅದಕ್ಕೆ ನೀವು ಸರಿಯಾಗಿ ಅಭ್ಯಾಸ ಮಾಡಿ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿ ನಾನು ಹಾರೈಸಿಕೊಂಡು ಒಂದೆರಡು ಮಾತು ಮುಗಿಸಲು ನಮಸ್ಕಾರ.